ಅನೇಕ ಹೆಸರುಗಳಿಂದ ಜ್ಞಾನಿಗಳು ಕರೆದಿದ್ದಾರೆ. ಅದರ ಒಂದು ನಾಮವನ್ನು ಚಾತುರ್ಮಾಸದ ಸಮಾರೋಪ ಸಮಾರಂಭದಲ್ಲಿ ಆಚಾರ್ಯ ಮಧ್ವರಿಗೆ ಅರ್ಪಣೆ ಮಾಡೋಣ. ಸುವಿದ್ಯಾ ದ್ರವಿಣದ ಎಂತಕ್ಕಂಥ ಹೆಸರು ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಹೆಸರಿನಿಂದ ಆಚಾರ್ಯರನ್ನು ಕರೆದಿದ್ದಾರೆ. ಅಂದರೆ ಸಮೀಚೀನವಾದ ವಿದ್ಯೆ ಎಂಬುವ ದ್ರವಿಣವನ್ನು ಸಂಪತ್ತನ್ನು ಕೊಡುವವರು ಆಚಾರ್ಯ ಮಧ್ವರು ಅಂತ ಹೇಳಿ. ಸಮೀಚೀನವಾದ ವಿದ್ಯೆ ಯಾವುದು ಅಂತ ಹೇಳಿದ್ರೆ ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳ್ತಾರೆ. ನಿಜವಾಗಿ ಸಮೀಚೀನ ವಿದ್ಯೆ ಯಾವುದು ಅಂತ ಹೇಳಿದ್ರೆ ಯಾವ ವೇದಗಳು, ಮಹಾಭಾರತ, ಪಂಚರಾತ್ರ ರಾಗಮಗಳು ಇವೆಲ್ಲವೂ ಸಹಿತ ಭಗವಂತನ ಬಗ್ಗೆ ಏನು ಸ್ಪಷ್ಟವಾದ ತಿಳಿವನ್ನು ಕೊಡ್ತದೆಯೋ ಅದನ್ನೇ ಸುವಿದ್ಯಾ ಅಂತ ಹೇಳ್ತಾರೆ. ಅಂತಹ ಸುವಿದ್ಯಾ ಎಂಬುವ ದ್ರವಿಣ ಸಂಪತ್ತನ್ನು ಕೊಡುವವರು ಆಚಾರ್ಯ ಮಧ್ವರು. ಅಂದರೆ ವೇದಗಳಿಗೆ, ಮಹಾಭಾರತಕ್ಕೆ, ಪಂಚರಾತ್ರ ಆಗಮಕ್ಕೆ, ಬ್ರಹ್ಮಸೂತ್ರಗಳಿಗೆ ವಿಶೇಷವಾದ ವ್ಯಾಖ್ಯಾನವನ್ನು ಬರೆದು ಸರಿಯಾದ ಅರ್ಥವನ್ನು ಬರೆದು ಸುವಿದ್ಯೆಯನ್ನು ಎಂಬುವ ಸಂಪತ್ತನ್ನು ಜನರಿಗೆ ಕೊಟ್ಟವರು ಆಚಾರ್ಯ ಮಧ್ವರಾದ್ದರಿಂದ ಆಚಾರ್ಯ ಮಧ್ವರು ಸುವಿದ್ಯಾ ದ್ರವಿಣದ ಎಂಬತಕ್ಕಂಥ ಹೆಸರು ಅವರಿಗೆ ಸ್ಪಷ್ಟವಾಗಿ ಒಪ್ಪುತ್ತೆ. ಮತ್ತೆ ಅವರು ಸುವಿದ್ಯಾ ದ್ರವಿಣದರು. ತಮ್ಮ ಪಾಠ ಹೇಳ್ತಕ್ಕಂತಹ ಗುರುಗಳು ತೊಟಂತಿಲ್ಲ ಅಂತ ಹೇಳಿ ಅವರಿಗೆ ಗುರುದಕ್ಷಿಣೆ ಕೊಟ್ಟರಂತೆ ಆಚಾರ್ಯ ಮಧ್ವರು. ಏನು ಗುರುದಕ್ಷಿಣೆ ಕೊಟ್ಟರು ಅಂತ ಹೇಳಿದ್ರೆ ತಮ್ಮ ಗುರುಗಳಿಗೆ ಭಗವಂತನ ಸರಿಯಾದ ವಿಚಾರಗಳನ್ನು ಹೇಳುವ ಮೂಲಕ ಅದನ್ನೇ ಗುರುದಕ್ಷಿಣೆ ಅಂತ ಕೊಟ್ಟು ಬಿಟ್ಟರಂತೆ. ಆದ್ದರಿಂದಲೂ ಆಚಾರ್ಯ ಮಧ್ವರು ಸುವಿದ್ಯಾ ದ್ರವಿಣದರು ಆಗ್ತಾರೆ ಅಂತ ಹೇಳ್ತಾರೆ. ಬರೀ ಜ್ಞಾನ ಎಂಬುವ ಸಂಪತ್ತನ್ನು ಕೊಡುವರು ಮಾತ್ರವಲ್ಲ, ಜ್ಞಾನ ಮತ್ತು ಸಂಪತ್ತು ಎರಡನ್ನೂ ಕೊಡುವರು ಆಚಾರ್ಯ ಮಧ್ವರು. ಸುವಿದ್ಯಾ ಮತ್ತು ದ್ರವಿಣ ಎರಡನ್ನೂ ಕೊಡುವರು ಆಚಾರ್ಯ ಮಧ್ವರು. ಮಧ್ವ ವಿಜಯ ಅರ್ಥವನ್ನೆಲ್ಲ ಗೊತ್ತಿರುತ್ತೆ. ಆಚಾರ್ಯ ಮಧ್ವರ ತಂದೆ ಒಂದು ಎತ್ತನ್ನು ತಗೊಂಡಿದ್ರು, ಅವರು ಸಾಲ ಮಾಡಿ ತಗೊಂಡಿದ್ರು. ಆ ಸಾಲ ತೀರಿಸಲಿಕ್ಕೆ ಆಗಲಿಲ್ಲ, ನಡೆಯಲಿಲ್ಲ. ಈ ಸಾಲ ಮಾಡುವವರು, ಸಾಲ ಕೊಟ್ಟವರು, ಎತ್ತನ್ನು ಕೊಟ್ಟವರು ಒಂದು ದಿವಸ ಅವರ ಮನೆಗೆ ಬಂದರು. ಅವರ ಹೆಸರು ಶೆಟ್ರು ಅಂತ ಹೇಳಿ, ನಮ್ಮ ಕಡೆಯಲ್ಲೆಲ್ಲ ಶೆಟ್ರು ಅಂದ್ರೆ ಬಹಳ ಪ್ರಸಿದ್ಧರು. ಅವರು ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲವನ್ನು ಮದ್ದೆಗೆ ಭಟ್ರಿಗೆ ತಿರುಗಿ ಕೊಡ್ಲಿಕ್ಕೆ ಆಗಲಿಲ್ಲ. ಆ ಸಂಘದಲ್ಲಿ ಒಂದು ದಿವಸ ಮನೆಗೆ ಬಂದು ಬಿಟ್ರು. ನಮಗೆ ಸಾಲವನ್ನು ಹಿಂದಿರುಗಿಸಿದ್ರೆ ನಾನು ಹೋಗುವುದಿಲ್ಲ ಅಂತ ಹೇಳಿಬಿಟ್ರು ಶೆಟ್ರು. ಈ ಮಧ್ಯಾಹ್ನದ ಹೊತ್ತು ಮಗ ಬಂದ, ಆಚಾರ್ಯ ಮಧ್ವರು ಬಂದರು, ವಾಸುದೇವ ಬಂದ. ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ಊಟಕ್ಕೆ ಹೋಗೋಣ ಅಂತ ಹೇಳಿದ. ಅವಾಗ ಆಚಾರ್ಯ ಅಡಿಲ್ಲ ಹೇಳ್ತಾರೆ, ಆ ಶೆಟ್ರು ಬಂದು ಕೂತ್ಕೊಂಡು ಬಿಟ್ಟಿದ್ದಾರೆ, ನಾನು ಸಾಲವನ್ನು ಹಿಂದಿರುಗಿಸದೆ ಹೋಗುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಏನು ಮಾಡೋಣ ಅಂತ ಚಿಂತೆ ಆಗಿದೆ ಅಂತ ಹೇಳಿದಾಗ ಆ ಕೂಡಲೇ ವಾಸುದೇವ, ಆಚಾರ್ಯ ಮಧ್ವರ ಪೂರ್ವಾಶ್ರಮ ವಾಸುದೇವ ಮನೆ ಹಿತ್ತಲಿಗೆ ಹೋಗಿ ಕೆಲವು ಹುಣಸೆ ಬೀಜ ಅಂತ ಹೇಳ್ತಾರೆ ನಮ್ಮಲ್ಲೆಲ್ಲ, ಆ ಹುಣಸೆ ಬೀಜ ತಗೊಂಡು ಬಂದ್ರಂತೆ. ತಗೊಂಡು ಬಂದು ಆ ಶೆಟ್ರ ಕೈಯಲ್ಲಿ ಕೊಟ್ರಂತೆ. ಶೆಟ್ರೆ, ನಮ್ಮ ತಂದೆ ಸಾಲ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದೇನೆ ನಾನು ಅಂತ. ಅವ್ರಿಗೇನಂತ ಗೊತ್ತಿಲ್ಲ, ಅದನ್ನೇ ಹಣ ತಗೊಂಡು ಬಿಟ್ರು, ಸೀದಾ ಹೋಗಿಬಿಟ್ರು ಮನೆಗೆ ಅವರು ಶೆಟ್ರು.
ಸ್ವಲ್ಪ ದಿವಸ ಆದ ಮೇಲೆ ಎಲ್ಲ ಹಣವನ್ನು ಕೂಡಿಟ್ಟು ನಡಿಲ್ಲಾಯ ಶೆಟ್ಟರ ಮನೆಗೆ ಹೋದಾಗ ಶೆಟ್ಟರು ಹೇಳ್ತಾರಂತೆ, ಮಧ್ಯೆ ನಡಿಲ್ಲಾಯರೇ, ನೀವು ಕೊಡಬೇಕಾದ ಹಣ ಎಲ್ಲ ಬಂದು ಬಿಟ್ಟಿದೆ ನನಗೆ, ಅದಕ್ಕಿಂತ ಬಹಳ ಹಣ ಬಂದು ಬಿಟ್ಟಿದೆ ಅಂತ ಹೇಳ್ಬಿಟ್ಟಾರೆ. ಬೀಜಚ್ಛಲೇನ ಪುರುಷಾರ್ಥ ಮಹೋವಿಶಿಷ್ಟಂ ಅಂತ ಹೇಳ್ತಾರೆ ಆಚಾರ್ಯ ಮಧ್ವವಿಜಯದಲ್ಲಿ. ಆ ಶೆಟ್ಟರಿಗೆ ಆಚಾರ್ಯ ಮಧ್ವರು ವಾಸುದೇವನಾಗಿದ್ದಾಗ ಒಂದು ಕೆಲವು ಹುಣಸೆ ಬೀಜಗಳನ್ನು ಕೊಡುವ ಒಂದು ನಿಮಿತ್ತವಾಗಿ ಅವರಿಗೆ ಜ್ಞಾನವನ್ನು ಕೊಟ್ಟರು ಅಂತ ಹೇಳ್ತಾರೆ, ಪುರುಷಾರ್ಥವನ್ನು ಕೊಟ್ಟರು ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವನ್ನೂ ಕೊಡುವವರು, ಅವರು ಬಯಸಿದ ಸಂಪತ್ತನ್ನೂ ಕೊಡುವರು ಆಚಾರ್ಯ ಮಧ್ವರು. ಸಾಕ್ಷಾತ್ ಭಗವಂತನ ಮಕ್ಕಳು ತಾನೇ ಅವರು, ಲಕ್ಷ್ಮೀನಾರಾಯಣನ ಮಕ್ಕಳು ಅವರು. ಭಗವಂತ ಅವನು ವಿದ್ಯಾ ಪ್ರತೀಕನಾಗಿದ್ದರೆ ಲಕ್ಷ್ಮೀದೇವಿ ಸಂಪತ್ತಿನ ಪ್ರತೀಕಗಳು. ನಾರಾಯಣ ಜ್ಞಾನದ ಪ್ರತೀಕ, ಲಕ್ಷ್ಮೀ ಸಂಪತ್ತಿನ ಪ್ರತೀಕಗಳು. ಅವರ ಮಗ ಆಚಾರ್ಯ ಮಧ್ವರು ವಾಯುದೇವರು. ಆ ಮಗನನ್ನು ನಾವು ಕಟ್ಟಿ ಹಿಡಿದುಕೊಂಡು ಬಿಟ್ರೆ ತಮ್ಮ ತಂದೆ ಎಲ್ಲರನ್ನೂ ಕೊಟ್ಟು ಬಿಡ್ತಾನೆ ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವರನ್ನು ವಾಯುದೇವರು ಚೆನ್ನಾಗಿ ಹಿಡ್ಕೊಂಡು ಬಿಟ್ರೆ ತಮ್ಮ ತಂದೆ ನಾರಾಯಣ ಜ್ಞಾನ ಸ್ವರೂಪ ನಾರಾಯಣ ಅವನ ಜ್ಞಾನವನ್ನು ಕೊಟ್ಟು ಬಿಡ್ತಾರೆ ಆಚಾರ್ಯ ಮಧ್ವರು. ತನ್ನ ತಾಯಿ ಲಕ್ಷ್ಮೀದೇವಿ ಸಂಪತ್ತಿನ ದೇವತೆ ಸಂಪತ್ತನ್ನು ಕೊಟ್ಟು ಬಿಡ್ತಾರೆ. ಆದ್ದರಿಂದ ನಮಗೆ ಜ್ಞಾನವೂ ಬೇಕು, ಸಂಪತ್ತು ಬೇಕು ಅಂತ ಹೇಳಿದ್ರೆ ನಾವು ಆಚಾರ್ಯ ಮಧ್ವರ ಪಾದವನ್ನು ನಾವು ಗಟ್ಟಿ ಹಿಡ್ಕೊಂಡು ಬಿಟ್ಟರೆ ಜ್ಞಾನವೂ ಸಿಗುತ್ತೆ, ಸಂಪತ್ತೂ ಸಿಗುತ್ತೆ. ಆದ್ದರಿಂದ ಸುವಿದ್ಯಾ ದ್ರವಿಡದರು ಆಚಾರ್ಯ ಮಧ್ವರು. ಒಳ್ಳೆ ಜ್ಞಾನವನ್ನು ಕೊಡುವವರು, ಒಳ್ಳೆ ಸಂಪತ್ತನ್ನು ಕೊಡುವವರು, ಜ್ಞಾನ ಎಂಬ ಸಂಪತ್ತನ್ನು ಕೊಡುವವರು. ಇಷ್ಟೆಲ್ಲ ರೀತಿಯಿಂದ ಆಚಾರ್ಯ ಮಧ್ವರು ನಮಗೆ ಸುವಿದ್ಯಾ ದ್ರವಿಣದರು ಅಂತ ನಾವು ಯಾವಾಗಲೂ ಆಚಾರ್ಯ ಮಧ್ವರ ನಾಮ ಸಂಕೀರ್ತನೆ ಮಾಡಿದರೆ ನಮ್ಮ ಮನೆಯಲ್ಲಿ ಒಳ್ಳೆ ಸಂಪತ್ತು ಬರುತ್ತೆ, ಜ್ಞಾನ ಎಂಬ ಸಂಪತ್ತು ಬರುತ್ತೆ. ಈ ಎರಡು ಒಟ್ಟು ಸೇರುತ್ತಿರುತ್ತೆ ಯಾವಾಗಲೂ. ಸಂಪತ್ತಿದ್ರೆ ಜ್ಞಾನ ಬರುವುದಿಲ್ಲ, ಜ್ಞಾನ ಇದ್ದ ಸಂಪತ್ತು ಬರುವುದಿಲ್ಲ. ಯಾವಾಗಲೂ ಸರಸ್ವತಿಗೆ ಲಕ್ಷ್ಮಿಗೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿ ಇದ್ದರೆ ಸರಸ್ವತಿ ಬರುವುದಿಲ್ಲ, ಸರಸ್ವತಿ ಲಕ್ಷ್ಮಿ ಬರುವುದಿಲ್ಲ ಅಂತೇಳಿ. ಆದರೆ ಆಚಾರ್ಯ ಮಧ್ವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ರೆ ಸರಸ್ವತಿಯೂ ಬರ್ತಾಳೆ, ಲಕ್ಷ್ಮಿಯೂ ಬರ್ತಾಳೆ, ಜ್ಞಾನ ಬರುತ್ತೆ, ಸಂಪತ್ತು ಬರುತ್ತೆ. ಅಂತಹ ಜ್ಞಾನವನ್ನು ಸಂಪತ್ತನ್ನು ಕೊಡ್ತಕ್ಕಂತಹ ಆ ಒಂದು ಶಕ್ತಿ ಮಧ್ವರಲ್ಲಿದೆ. ಅಂತಹ ಆಚಾರ್ಯ ಮಧ್ವರ ಸ್ಮರಣೆಯನ್ನು ಸುವಿದ್ಯಾ ದ್ರವಿಣದ ಎಂಬತಕ್ಕಂಥ ನಾಮಸ್ಮರಣೆಯನ್ನು ಈ ಚಾತುರ್ಮಾಸ ಸಮಾರಂಭದಲ್ಲಿ ನಾವೆಲ್ಲರೂ ಸಹಿತ ವಿಶೇಷವಾಗಿ ಪಠಣ ಮಾಡುವ ಮೂಲಕ ಆಚಾರ್ಯ ಮತ್ತು ಅನುಗ್ರಹಕ್ಕೆ ಪತ್ರರಾಗೋಣ ಈ ಸಂದರ್ಭದಲ್ಲಿ ಹೇಳ್ತಾ, ಚಾತುರ್ಮಾಸದ ಸಮಾರಂಭ ಚೆನ್ನೈಯಲ್ಲಿ ಸಮುದ್ರ ಉಪ್ಪಾಗಿದೆ, ಆದರೆ ಚೆನ್ನೈಯ ಜನರ ಮನಸ್ಸು ಮಾತ್ರ ಸಿಹಿಯಾಗಿದೆ ಅಂತ ನಾನು ಹೇಳುತ್ತೇನೆ. ಸಮುದ್ರ ಉಪ್ಪಾಗಿದ್ದು ಚೆನ್ನೈಯ ಜನರ ಮನಸ್ಸು ಬಹಳ ಸಿಹಿಯಾಗಿದೆ ಅಂತ ನಾನು ಹೇಳಕ್ಕೆ ಸಂತೋಷ ಪಡ್ತೇನೆ. ಅಷ್ಟು ಆದರ, ಅಷ್ಟು ಉತ್ಸಾಹ, ಅಷ್ಟು ಶ್ರದ್ಧೆ ವಿಶೇಷವಾಗಿ ಚೆನ್ನೈ ಜನರನ್ನು ನೋಡಿದಾಗ ನಿಜವಾಗಿಯೂ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ನಮ್ಗೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಚೆನ್ನೈಯ ಚಾತುರ್ಮಾಸ್ಯ 50 ದಿವಸಗಳ ಚಾತುರ್ಮಾಸ್ಯ ನಮ್ಮಲ್ಲೊಂದು ನಿಯಮ ಮಾಡಿಬಿಟ್ಟಿದ್ದಾರೆ, ಪಕ್ಷಾಹಾರಿ ಮಾಸ ಅಂತ ಹೇಳಿ. ಅಂದ್ರೆ ವಸ್ತುಶಃ 4 ತಿಂಗಳು ಚಾತುರ್ಮಾಸ ಕೂತ್ಕೊಳ್ಬೇಕು. ಸ್ವಾಮಿಗಳಿಗೆ ಮತ್ತೆ ಸಮಸ್ಯೆಗಳಾಗಬಹುದು ನಿಮಿತ್ತ ಇಟ್ಕೊಂಡು ಸ್ವಲ್ಪ ಕಡಿಮೆ ಮಾಡಿ ಅದೊಂದು 2 ತಿಂಗಳು ಮಾಡಿ ಪಕ್ಷಾಹಾರಿ ಮಾಸ ಅಂತ ಇಟ್ಕೊಂಡು ಆ ಪಕ್ಷವನ್ನೇ ತಿಂಗಳು ಇಟ್ಕೊಂಡು 2 ತಿಂಗಳು ಅಂತ ಆ ತರಹ ಮಾಡಿಬಿಟ್ಟಿದ್ದಾರೆ. ಆದರೆ ಚೆನ್ನೈಯ ಚಾತುರ್ಮಾಸ ಕಂಡ ಮೇಲೆ ಈ ನಿಯಮ ಯಾಕೆ ಮಾಡಿದ್ರು ಅಂತ ನನಗೆ ಸಂಶಯ ಆಗ್ತಾ ಇದೆ. ಇನ್ನೂ 2 ತಿಂಗಳು ಚಾತುರ್ಮಾಸ ಕೂತ್ಕೊಂಡ್ರು ಸಹಿತ ಅಷ್ಟು ಜನರ ಆ ಒಂದು ಸಂಭ್ರಮವನ್ನು ನಾವು ಕಾಣ್ತಾ ಇರಬಹುದು. ಅಷ್ಟು ಬಹಳ ಚೆನ್ನಾಗಿ ಚೆನ್ನೈಯ ಜನರು, ಭಕ್ತ ಜನರು ಬಹಳ ಸಂತೋಷದಿಂದ, ಉತ್ಸಾಹದಿಂದ ಚಾತುರ್ಮಾಸದಲ್ಲಿ ಪಾಲ್ಗೊಂಡಿದ್ದನ್ನು ಕಂಡಾಗ ನಿಮಗೆ ಬಹಳ ಸಂತೋಷ ಬರ್ತದೆ. ಪ್ರತಿಯೊಬ್ಬರೂ ಸಹಿತ ತಮ್ಮ ತಮ್ಮ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿದ್ದೀರ. ಈ ಪ್ರಸಂಗದಲ್ಲಿ ನಮ್ಮ ಅಣ್ಣಾಮಲೈಯವರು ಅವರು ಒಂದು ರೀತಿಯಲ್ಲಿ ನಮ್ಮವರಂತ ನಾವು ಹೇಳ್ತೇವೆ. ಅವರು ಹೊರಗಿಂದ ನೋಡಿದಾಗ
ಬಿಜೆಪಿಯ ಪಕ್ಷದಲ್ಲಿ ಇದ್ದಾರೆ, ಅವರು ಉನ್ನತವಾದ ಒಂದು ಹುದ್ದೆಯಲ್ಲಿದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರೆ ಅಣ್ಣಾಮಲೈ ನಮ್ಮವರೆಲ್ಲ ತಿಳ್ಕೊಂಡು, ಯಾಕಂದ್ರೆ ಅವರು ನಮ್ಮ ಪರ್ಯಾಯದಲ್ಲಿ ಉಡುಪಿಯಲ್ಲಿ ವಿಶೇಷ ಕಾರ್ಯವನ್ನು ಮಾಡಿದರು. IPS ಅಧಿಕಾರಿಯಾಗಿದ್ದಾಗ ಉಡುಪಿಯಲ್ಲಿ ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ನಮ್ಮ ಅಣ್ಣಾಮಲೈಯವರು ಇದ್ದ ಸಂದರ್ಭದಲ್ಲಿ ನಮ್ಮ ಉಡುಪಿಯಲ್ಲಿ ಯಾವ ತರಹ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಯಾರೂ ಸಹಿತ ಬೈಕ್ ತಗೊಂಡು ಫಾಸ್ಟಾಗಿ ಹೋಗ್ತಾನೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಣ್ಣಾಮಲೈಯವರು ಎಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಆ ತರಹವಾದ ಪರಿಸರ ಇತ್ತ ಪ್ರಸಂಗದಲ್ಲಿ. ಎಲ್ಲಿ ಬೇಕಾದ್ರೆ ಬಂದು ಬಿಡುವುದು ಅಂತ ಹೇಳಿ ಕೆಲವರೆಲ್ಲ ಇದ್ರು, ತುಂಬಾ ಹಣವಂತರ ಮಕ್ಕಳೆಲ್ಲ ಫಾಸ್ಟ್ ಆಗಿ ಬೈಕಲ್ಲಿ ಹೋಗುವುದು, ಕಾರಲ್ಲಿ ಈ ತರ ಹಾಗೆ ಮಾಡ್ತಾ ಇದ್ರು. ಅವರೆಲ್ಲ ಏನಿತ್ತು ಅಂತ ಹೇಳಿದ್ರೆ, ನಮ್ಗೆ ಹಣ ಇದೆ, ಏನ್ ಬೇಕಾದ್ರೆ ಮಾಡಬಹುದು ನಾವು, ಯಾಕಂದ್ರೆ ರಸ್ತೆ ನಮ್ಮದೇ ರಸ್ತೆ ಅಂತ ಆ ಒಂದು ಭಾವನೆ ಅವರಲ್ಲಿ ಇತ್ತು. ಆದ್ರೆ ಅಣ್ಣಾಮಲೈ ಅವರು ಅಂತಹ ಶ್ರೀಮಂತರ ಮಕ್ಕಳನ್ನು ಹಿಡಿದು ಅವರು ಚೆನ್ನಾಗಿ ತಾವು ಬೈದು ಒಳ್ಳೆ ರೀತಿಯಲ್ಲಿ ಆ ಉಡುಪಿಯಲ್ಲಿ ನಮ್ಗೆ ಯಾವುದು ನಡೆಯುವುದಿಲ್ಲ ಅಂತ ತೋರಿಸಿಕೊಟ್ಟವರು ನಮ್ಮ ಅಣ್ಣಾಮಲೈ ಅವರು ಅಂತ ನಾವು ಹೇಳಬಹುದು. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಯಾರೂ ಸಹ ಇವತ್ತಿಗೂ ಮರೆಯುವುದಿಲ್ಲ. ಉಡುಪಿಯಲ್ಲಿ ಅಣ್ಣಾಮಲೈ ಇದ್ದಾಗ ಯಾವ ತರಹ ಆ ಒಂದು ನಿಯಮ ಇತ್ತು, ಯಾವ ತರಹ ಒಂದು ಕಟ್ಟಡ ಕ್ರಮ ಇತ್ತು, ಅದನ್ನು ಇವತ್ತೂ ಸಹಿತ ಯಾರು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೇಳ್ತಾ ಇರ್ತಾರೆ ಅಣ್ಣಾಮಲೈ ಸ್ವಲ್ಪ ದಿವಸ ಇರಬೇಕಾಗಿತ್ತು ಅಂತ ಹೇಳಿ. ಅಷ್ಟು ಎಲ್ಲರ ಮನಸ್ಸನ್ನು ಬಿಟ್ಟಿರ್ತಕ್ಕಂಥವರು ನಮ್ಮ ಅಣ್ಣಾಮಲೈ ಅವರು. ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿ ಅವರು ತುಂಬಾ ನಾನಾ ತರಹ ಸೇವೆಯನ್ನು ಅವರು ಮಾಡಿದ್ದಾರೆ. ಅಂತಹ ಅಣ್ಣಾಮಲೈ ಅವರ ಮನೆಗೆ ನಾನು ಸಂತೋಷದಿಂದ ಹೇಳ್ತಾ ಇರ್ತಾನೆ, ನಮ್ಮ ಮಠದಿಂದ ಹಾಲು ಹೋಗ್ತಾ ಇತ್ತು ಅವರ ಮನೆಗೆ. ಇದ್ದಾಗ ನಮ್ಮ ಮಠದಿಂದ ಶುದ್ಧವಾದ ಗೋವಿನ ಹಾಲು ಬೇಕು ಅಂತ ಹೇಳಿ ಅವರ ಮನೆಗೆ ಮಠದಿಂದ ಗೋವಿನ ಹಾಲು ಹೋಗ್ತಾ ಇತ್ತು. ಆದ್ರೂ ನಾನು ಹೇಳ್ತಾ ಇದ್ದೇನೆ, ಅವರು ನಮ್ಮ ಮನೆ ಮಂದಿ ಅಂದ್ರೆ ನಾವು ಹೇಳಕ್ಕೆ ಸಂತೋಷ ಪಡ್ತಿದ್ದೇನೆ. ಅಂತಹ ಅಣ್ಣಾಮಲೈಯವರು ಈ ಸಂದರ್ಭದಲ್ಲಿ ಅವರಿಗೆ ನಾವೊಂದು ದೂರವಾಣಿಯಲ್ಲಿ ಕರೆ ಮಾಡಿದೆವು, ಬರಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಬಹಳ ಸಂತೋಷದಿಂದ ಖಂಡಿತವಾಗಿ ಬರ್ತೇನೆ ಅಂತ ಹೇಳಿ ನಾವು ಅವರು ಬಂದಿದ್ದಾರೆ. ಯಾಕಂದ್ರೆ ನನ್ನೆಲ್ಲ ಈ ರಾಜಕಾರಣ ಅಂತ ಹೇಳಿ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಯಾವ ಕೊನೆಯ ಕ್ಷಣ ತಪ್ಪಿಸಿರುತ್ತಲ್ಲ ಅಂತ ಹೇಳಿ. ಆದರೆ ಅಣ್ಣಾಮಲೈ ಒಂದು 10 ಬಾರಿ ನಾವು ಫೋನ್ ಮಾಡಿದೆವು, ಬರಬೇಕು 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 ಅಂತ ಹೇಳಿ. ಆದ್ರೆ ಅವರು ಖಂಡಿತವಾಗಿ ಬರ್ತೇವೆ ಅಂತ ಹೇಳಿ ಹೊತ್ತಿಗೆ ಅವರು ಬಂದಿದ್ದಾರೆ. ಅವರು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಇನ್ನೂ ಉನ್ನತವಾದ ಸ್ಥಾನ ದೊರಕಲಿ, ಅವರ ಮೂಲಕ ಮತ್ತಷ್ಟು ನಮ್ಮ ಸಮಾಜ ಸೇವೆಯಾಗಲಿ. ಅವರು ಅಣ್ಣಾಮಲೈ ಅವರು ಈ ತಮಿಳುನಾಡಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದವರು. ಅಂತ ಹೇಳಿದ್ರೆ ನಮ್ಮ ತಮಿಳುನಾಡಿನಲ್ಲಿ ಸ್ವಲ್ಪ ಹಿಂದೂ ಧರ್ಮದ ಬಗ್ಗೆ ಒಂಚೂರು ಜನರಲ್ಲಿ ಅದು ಒಂದು ಮಂದವಾಗ್ತಾ ಬಂದಿತ್ತು, ಅಂದ್ರೆ ಒಂಥರ ಔದಾಸೀನ್ಯ ಭಾವ ಬಂದಿತ್ತು. ನಮ್ಮ ಅಣ್ಣಾಮಲೈ ಅವರು ಬಂದ ಮೇಲೆ ಆ ಜನರಲ್ಲಿ ಒಂದು ಹಿಂದೂ ಧರ್ಮದ ಕಿಚ್ಚನ್ನು ಹಚ್ಚಿದವರು ಅಣ್ಣಾಮಲೈ ಅಂತ ನಾವು ನೋಡಬಹುದು. ಅಂತಹ ವಿಶೇಷವಾದ ರೀತಿಯಲ್ಲಿ ಇವತ್ತು ಜನರಲ್ಲಿ, ತಮಿಳುನಾಡು ಜನರಲ್ಲಿ ವಿಶೇಷವಾಗಿ ನಮ್ಮ ಧರ್ಮದ ಆಸಕ್ತಿಯನ್ನು ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ಸ್ಫೂರ್ತಿ ನೀಡಿದವರು ನಮ್ಮ ಅಣ್ಣಾಮಲೈ ಅವರನ್ನು ನಾವು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅಂತಹ ಅಣ್ಣಾಮಲೈ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅದೇ ತರಹವಾಗಿ ಇವತ್ತು ವಿ ವೆಂಕಟೇಶ್ ಅವರು ಬಂದಿದ್ದಾರೆ. ಅವರು ಇಲ್ಲಿ ಕುತ್ಕೊಂಡಾಗ ಬಹಳ ಮಾತಾಡಲಿಲ್ಲ, ಮಾತು ಕಮ್ಮಿ ಅಂತ ತಿಳ್ಕೊಂಡಿದ್ದಾರೆ. ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಂಟವರು ಅಂತ ಆಮೇಲೆ ಗೊತ್ತಾಯಿತು. ಅದ್ಭುತವಾದ ರೀತಿಯಲ್ಲಿ ಮಾತುಗಳನ್ನು ಮಾಡಿದ್ದಾರೆ. 64 ವಿದ್ಯೆ ಇದೆ ಅಂತ ನಮ್ಗೆ ಗೊತ್ತಿತ್ತು ಅಷ್ಟೇ, ಅದು ಯಾವ ವಿದ್ಯೆ ಅಂತ ನಮ್ಗೆ ಇಷ್ಟ ಗೊತ್ತಿರಲಿಲ್ಲ. ಆ 64 ವಿದ್ಯೆಯ ಬಗ್ಗೆ ಸಂಪೂರ್ಣವಾಗಿ ಪ್ರತಿಯೊಂದು ವಿದ್ಯೆಯ ಹೆಸರನ್ನು ಹೇಳಿ ಅದ್ಭುತವಾಗಿ ನಿರೂಪಣೆ ಮಾಡಿ ನಮ್ಮೆಲ್ಲರನ್ನು ಸಹಿತ ಆಶ್ಚರ್ಯಗೊಳಿಸಿದ್ದಾರೆ ನಮ್ಮ ವೆಂಕಟೇಶನ್ ಅವರು. ಬಹಳ ಅವರ ಮಾತು ಅತ್ಯಂತ ಅದ್ಭುತವಾದ ಮಾತಾಗಿತ್ತು. ಭಗವದ್ಗೀತೆಯ ಬಗ್ಗೆ ಮಾತನ್ನು ಹೇಳಿದ್ರು, ರಾಮಾಯಣದ ಬಗ್ಗೆ ವಿಶೇಷ ಮಾತನ್ನು ಹೇಳಿದ್ರು. ಎಲ್ಲ ವಿಚಾರ ತೆಗೆದುಕೊಂಡು ಅದ್ಭುತ ರೀತಿಯಲ್ಲಿ ನಮ್ಮ ತಮಿಳುನಾಡಿನ ಜನರಿಗೆ ಒಂದು ರೀತಿಯಲ್ಲಿ ನಮ್ಮ ವಿಚಾರಗಳು, ಆಧ್ಯಾತ್ಮ ವಿಚಾರಗಳು ಮನಮುಟ್ಟುವಂತೆ ಅವರು ಮಾತನಾಡಿದ್ದಾರೆ. ನಮ್ಮ ವೆಂಕಟೇಶನ್ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸಿದ್ದೇವೆ. ನಮ್ಮ ಕನ್ನಡದ ಅರ್ಥ ಆಗ್ತದೆ ಗೊತ್ತಿಲ್ಲ, ಅದು
ತಿಳ್ಕೊಂಡಿದ್ದೇವೆ ನಾವು. ಅದೇ ತರಹವಾಗಿ ಲಕ್ಷ್ಮೀಪತಿ ರಾಜ ಅವರು ಜಿಲ್ಲೆಯ ಅವರು ವಸ್ತುಶಃ ನಮ್ಮ IT ಕಂಪನಿಯಲ್ಲಿರುವವರು. ಆದರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವರ ವೇಷಭೂಷಣ ಕಂಡಾಗ. ಒಂದು ಒಳ್ಳೆಯ ರೀತಿಯಲ್ಲಿ ಅವರು ನಮ್ಮ ಮತ ಸಿದ್ಧಾಂತದ ವಿಶೇಷ ಚಿಂತನೆಗಳನ್ನು ತಮಿಳಿನ ಭಾಷೆಯಲ್ಲಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಲಕ್ಷ್ಮೀಪತಿ ರಾಜ ಅವರು ಮಾಡ್ತಾ ಇರೋದು ಅತ್ಯಂತ ಸ್ಫೂರ್ತಿದಾಯಕವಾದಂತಹ ಕಾರ್ಯ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಚಿಂತನೆಗಳೆಲ್ಲ ಕೆಲವು ಕಡೆಯಲ್ಲಿ ಮಾತ್ರ ಪರಿಮಿತವಾಗಿದೆ, ಅಂದ್ರೆ ಕನ್ನಡದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ಅದು ಬಿಟ್ಟು ತಮಿಳುನಾಡು, ಆಂಧ್ರದಲ್ಲೆಲ್ಲ ನಮ್ಮ ಚಿಂತನೆಗಳು ಬಹಳ ಕಡಿಮೆ ಆಗ್ತವೆ, ಪ್ರಚಾರವಾಗ್ತಾ ಇಲ್ಲ. ಅಂದ್ರೆ ಅವರಿಗೆ ಭಾಷೆಯ ಒಂದು ಸಮಸ್ಯೆ ಇದೆ ಇವತ್ತು. ಆದ್ರೆ ನಮ್ಮ ಲಕ್ಷ್ಮೀಪತಿ ರಾಜ ಅವರು ತಮಿಳಿನಲ್ಲಿಯೇ ನಮ್ಮ ಸಿದ್ಧಾಂತದ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವ ಮೂಲಕ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಠದ ಬಗ್ಗೆ ಅನೇಕ ವಿಚಾರಗಳನ್ನು ಈ ಪ್ರಸ್ತುತಪಡಿಸಿದ್ರು. ಪಾಪ ಅವರಿಗೆ ಹೇಳ್ತಾ ಇದ್ರು ಯಾರೋ ಟೈಮ್ ಆಗ್ತಾ ಬಂತು ಅಂತ ಹೇಳಿ. ಆದರೂ ಅವರು ಆ ಸಮಯದಲ್ಲಿ ಅನೇಕ ವಿಚಾರಗಳನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ನಮ್ಮ ಮಠದ ಎಲ್ಲ ಹಿಸ್ಟ್ರಿಯನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅಂತಹ ಲಕ್ಷ್ಮೀಪತಿ ರಾಜ್ ಅವರು ಅವರ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇರ್ತೇವೆ. ಅದೇ ತರಹವಾಗಿ ಈ ಚಾತುರ್ಮಾಸ ಸಂದರ್ಭದಲ್ಲಿ ನಾವು ಅನೇಕರನ್ನು ನಾವು ಸ್ಮರಣೆ ಮಾಡಲಿಕ್ಕೆ ಬೇಕು. ಮುಖ್ಯವಾಗಿ ನಮ್ಮ ಆನಂದ್ ಅವರು, ಚೆನ್ನೈ ಆನಂದ್ ಅವರಿಗೆ ನಾವು ಚೆನ್ನೈಯಲ್ಲಿ ಏನಾದರೂ ಬರಬೇಕಾದ್ರೆ ನಾವು ಮೊದಲಿಗೆ ಫೋನ್ ಮಾಡೋದು ಆನಂದ್ರಿಗೆ ಫೋನ್ ಮಾಡ್ತೇವೆ. ನಾನು ಆನಂದ್ ಬರ್ತಾ ಇದ್ದೇನೆ ನಾನಂತಲ್ಲ, ಅದೇ ಸ್ವಾಮಿಗಳು ಸಹಿತ ಮೊದಲಿಗೆ ಕರೆ ಮಾಡೋದು ಆನಂದ್ ಅವರಿಗೆ ಕರೆ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಅವರು ಅತ್ಯಂತ ಸಂತೋಷದಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಅತ್ಯಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳುವಷ್ಟು ಜನ ಇರ್ತಾರೆ, ಮಾಡೋರು ಬಹಳ ಕಮ್ಮಿ ಇರ್ತಾರೆ. ಆದರೆ ನಮ್ಮ ಆನಂದ್ ಅವರು ಬರೀ ಬಾಯಿ ಮಾತಿಗೆ ಹೇಳದೇನೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಈ ಚಾತುರ್ಮಾಸ್ಯವನ್ನು ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ, ಅದಕ್ಕೆ ಸ್ಫೂರ್ತಿಯನ್ನು ತಂದುಕೊಟ್ಟವರು ನಮ್ಮ ಆನಂದ್ ಅವರು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅವರು ಎಲೆಮೆಲೆಯ ಕಾಯಿ ಎದುರಿಗೆ ಬರುವುದಿಲ್ಲ ಬಹಳ ಅವರು, ಆದರೆ ಎಲ್ಲ ನಿಂತುಕೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ, ಆ ಒಂದು ವ್ಯಕ್ತಿತ್ವ ನಮ್ಮ ಆನಂದ್ ಅವರಲ್ಲಿದೆ. ಅವರ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ನಮಗೆ ಮಾತ್ರವಲ್ಲ, ಎಲ್ಲ ಪರಿಮಾರ ಸ್ವಾಮಿಗಳು, ವ್ಯಾಸರಾಜ ಸ್ವಾಮಿಗಳು, ಯಾವ ಸ್ವಾಮಿಗಳು ಬಂದರೂ ಸಹಿತ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ತಮ್ಮ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಕೊಡ್ತಾ ಇದ್ದೇವೆ. ಅದೇ ತರ ಒಂದು ಟೀಮೇ ಇದೆ, ಚೆನ್ನೈಯ ಟೀಮ್ ಅಂತ ಹೇಳಿ ಇದೆ. ನಾವೆಲ್ಲ ಕಡೆ ಹೋದಾಗಲೂ ಸಹಿತ, ಅಂದ್ರೆ ಬೇರೆ ಬೇರೆ ಕಡೆ ಹೋದಾಗ ಒಬ್ಬರಿಬ್ಬರು ವ್ಯವಸ್ಥಾಪಕರು ಇರ್ತಾರೆ. ಆಮೇಲೆ ಆದಷ್ಟು ನಾವೇ ಶ್ರಮ ಪಡಬೇಕಾಗ್ತದೆ. ಚೆನ್ನೈ ನಮಗೆ ಶ್ರಮ ಇಲ್ಲ, ಎಲ್ಲ ಶ್ರಮವನ್ನು ಇಲ್ಲ ಯುವಕರಿದ್ದಾರೆ ಅವರೇ ಕಟ್ಟಿಬಿಡ್ತಾರೆ. ಎಲ್ಲ ಶ್ರಮವನ್ನು ಕೊಟ್ಟು ಈ ಚಾತುರ್ಮಾಸ್ಯಕ್ಕೆ ಬನ್ನಿ ಪ್ರತಿಯೊಂದು ವ್ಯವಸ್ಥೆ ನಾವೇ ಮಾಡಿಬಿಡ್ತೇವೆ ಅಂತ ಹೇಳಿ ಚೆನ್ನೈಯ ಸುಮಾರು ಅನೇಕ ಯುವಕರು ಇದ್ದಾರೆ. ಬಹಳ ಉತ್ಸಾಹದಿಂದ ತಮ್ಮ ಸೇವೆಯನ್ನು ಅವರು ಮಾಡಿದ್ದಾರೆ. ಅದರಲ್ಲಿ ಕೆಲವರಂತೂ ಎಷ್ಟು ದಿವಸ ಮನೆಗೆ ಹೋಗಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ಜೊತೆಗೆ ಅವರು ಇದ್ದುಕೊಂಡು ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ತನಕ ನಮ್ಮ ಜೊತೆಗೆ ಇದ್ದುಕೊಂಡು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರು ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಬಹಳ ಜನ ಇದ್ದಾರೆ ಅದರಲ್ಲಿ ಉತ್ಸಾಹ ಸೇವೆ ಮಾಡಿದವರು. ಅಂತಹ ಉತ್ಸಾಹದಿಂದ ಶ್ರದ್ಧೆಯಿಂದ ಸೇವೆ ಮಾಡಿರ್ತಕ್ಕಂತಹ ಚೆನ್ನೈಯ ಎಲ್ಲ ಯುವಕರು ಇವತ್ತು ನಾನು ಈ ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂತಹ ಒಂದು ಸೇವೆ ಪ್ರತಿಯೊಂದು ಊರಿನಲ್ಲಿ ಆಗಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಅದೇ ಸ್ವಾಮಿಗಳಲ್ಲಿ ಯಾರೇ ಬರಲಿ ಈ ತರಹವಾಗಿ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಒಂದು ಒಂದು ಯುವ ತಂಡ ನಮ್ಮಲ್ಲಿ ಬೇಕು. ಇವತ್ತೆಲ್ಲ ನಾವು ಹೇಳ್ತಾ ಇರ್ತೇವೆ, ಯುವಕರು ಬಹಳ ಹಿಂದೆ ಇದ್ದಾರೆ ಅಂತ ಹೇಳಿ. ಚೆನ್ನೈ ನಡೆದ್ರೆ ಗೊತ್ತಾಯಿತು, ಇನ್ನು ಯುವಕರಲ್ಲಿ ಶಕ್ತಿ ಇದೆ ಅಂತ ನಮಗೆ ಇವತ್ತು ಗೊತ್ತಾಗ್ತಾ ಇದೆ. ಒಂದು ಉತ್ಸಾಹದಿಂದ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಚೆನ್ನೈಯ ಎಲ್ಲ ನಮ್ಮ ಯುವಕರನ್ನು ಸಹ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಅನೇಕ ಜನ ನಮಗೆ ಈ ಸಂದರ್ಭದಲ್ಲಿ ಕೆಲವರು ಭಿಕ್ಷಾ ರೂಪೇಣ ಸೇವೆಯನ್ನು ಮಾಡಿದ್ದಾರೆ, ರಾತ್ರಿ ಪೂಜಾ ಸೇವೆಯನ್ನು ಮಾಡಿದ್ದಾರೆ, ಪ್ರತ್ಯೇಕವಾಗಿ ಸೇವೆಯನ್ನು ಮಾಡಿದ್ದಾರೆ. ಯಾರ ಹೆಸರು ಪ್ರತ್ಯೇಕ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ವಿಶಿಷ್ಟವಾದ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಸಹಿತ ಭಗವಂತನ ಅನುಗ್ರಹವನ್ನು
ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಈ ಒಂದು ವುಡ್ಲ್ಯಾಂಡ್ಸ್ ಇವತ್ತಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಇದರ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅಂತೇಳಿ ನಮ್ಮ ಅವರ ಹತ್ರ ನಾವು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಕೊಂಡು ಬಿಟ್ಟರು. ಖಂಡಿತವಾಗಿ ಅವಶ್ಯವಾಗಿ ಮಾಡಿ ನಾವು ಬಿಟ್ಟುಕೊಟ್ಟು ಬಿಡ್ತೇವೆ ಅಂತೇಳಿ ಆ ಸಂತೋಷದಿಂದ ಒಪ್ಪಿಕೊಂಡು ತುಂಬಾ ಸೇವೆಯನ್ನು ಮಾಡುವರು. ಅವರೆಲ್ಲ ಕುಟುಂಬದವರು, ನುಡಿ ರಾಯರು, ಕೇಳಿ ರಾಯರು, ರಾಜೇಶ್ ರಾಯರು, ಅವರೆಲ್ಲ ತುಂಬಾ ಇರೋರು. ಉತ್ತಮವಾಗಿ ಭಗವಂತನ ಪ್ರತಿಯೊಂದು ಸೇವೆಯನ್ನು ಮಾಡ್ತಕ್ಕಂಥವರು, ಅವರ ಸ್ವಾಮಿಗಳು ಬಂದು ವಿಶೇಷವಾಗಿ ಸೇವೆ ಮಾಡತಕ್ಕಂತಹ ಎಲ್ಲ ಅವರೆಲ್ಲರಿಗೂ ಸಹಿತ ಭಗವಂತ ವಿಶೇಷ ಅನುಗ್ರಹ ಮಾಡಲಿ. ಅನೇಕ ಜನರಿದ್ದಾರೆ, ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೇನೆ ಅಷ್ಟೇ. ಪ್ರತಿಯೊಬ್ಬರು ಅತ್ಯಂತ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಭಗವಂತನ ವಿಶೇಷವಾದ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಅನೇಕ ಭಕ್ತರು ಇಲ್ಲಿ ಸೇರಿದ್ದೀರಿ. ಈ ಒಂದು ಚಾತುರ್ಮಾಸ ಸಮಾರೋಪ ಸಮಾರಂಭದಲ್ಲಿ ತುಂಬಾ ಜನ ಭಕ್ತರು ಸೇರಿದ್ದೀರಿ. ಇಲ್ಲಿ ಒಂದು ಕಡೆಯಲ್ಲಿ ಸಮುದ್ರ ಇದೆ, ಇವತ್ತು ಭಕ್ತ ಸಾಗರ ಸೇರಿದ್ದು ಕಂಡಾಗ ಅದು ಬಹಳ ಸಂತೋಷವಾಗಿದೆ. ನಿಮ್ಮೆಲ್ಲರಿಗೂ ಸಹಿತ ಕೃಷ್ಣ ಮುಖ್ಯಪ್ರಾಣದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಚೆನ್ನೈಯಲ್ಲಿ ನಾವು ಹೇಳುವುದುಂಟು, ಇವತ್ತು ನಾವು ಹೊರಟಿದ್ದು, ನಾಳೆ ನಾವು ಹೊರಟಿದ್ದೇವೆ, ಇನ್ನು ಸ್ವಲ್ಪ ದಿವಸ ಪರಿಮಳ ಬಂದುಬಿಡ್ತಾರೆ. ಇಲ್ಲಿ 10 ದಿವಸ ಪರಿಮಳ ಬರ್ತಾ ಇದ್ದಾರೆ. ಆದರೆ ಚೆನ್ನೈಯಲ್ಲಿ ಸ್ವಾಮಿ ಕೊರತೆ ಇಲ್ಲ ಅಂತ ಹೇಳ್ಬೋದು. ಒಬ್ಬರು ಬರ್ತಾರೆ, ಹೀಗಾಗಿ ಆ ಸ್ವಾಮಿಗಳ ಒಂದು ಸಮೂಹವೇ ಬರತಕ್ಕಂಥ ಅವರಲ್ಲೇ ಎಲ್ಲ ಸ್ವಾಮಿಗಳು ಬೇಕಾದವರು ಚೆನ್ನೈಯವರು ಅಂತ ಆಗಿಬಿಟ್ಟಿದೆ. ಅಂತಹ ಎಲ್ಲ ಚೆನ್ನೈಯ ಭಕ್ತರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಭಗವದ್ ಅನುಗ್ರಹ, ಕೃಷ್ಣ ಮುಖ್ಯಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣ ಅರ್ಪಣೆ.